ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀಕಾಂತ್ ಸಾವೂರು. ಜನಪ್ರತಿನಿಧಿಗಳು ಚುನಾವಣಾ ಸಮಯದಲ್ಲಿ ಸಾಕಷ್ಟು ಭರವಸೆಗಳನ್ನ ಜನರಿಗೆ ಹೇಳಿರ್ತಾರೆ. ಈ ಒಂದು ಭರವಸೆಗಳು ಆಗ ಈಡೇರುತ್ತೆ, ಈಗ ಈಡೇರುತ್ತೆ ಅಂತೇಳಿ 5 ವರ್ಷಗಳ ಕಾಲನೂ ಸಹ ಕಾಯುತ್ತಾ ಕೂತಿರ್ತಾರೆ. ಸದ್ಯಕ್ಕೆ ನಾವು ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಿಂದ ಗ್ರೌಂಡ್ ರಿಪೋರ್ಟ್ ಅನ್ನ ತೋರಿಸ್ತಾ ಇದ್ದೇವೆ. ಇಲ್ಲಿನ ಜನರ ಒಂದು ಅಭಿಪ್ರಾಯ ಏನಿದೆ ಅಂತೇಳಿ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೇನೆ. ನಾನಿವಾಗ ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಉಡುಮಗಲ್ ಖಾನಾಪುರ ಗ್ರಾಮದಲ್ಲಿದ್ದೇನೆ. ಇಲ್ಲಿನ ಮತದಾರರ ಮನದಾಳದ ಮಾತನ್ನ ನಾನು ಕೇಳ್ತಾ ಹೋಗ್ತೇನೆ. ಯಾವ ರೀತಿಯಾಗಿ ಶಾಸಕ ಬಸನಗೌಡ ದದ್ದಲ್ ಅವರು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದಾರ ಅಥವಾ ಮಾಡಿಲ್ವಾ ಅಂತೇಳಿ. ಯಜಮಾನ್ರೆ, ನಿಮ್ಮ ಶಾಸಕರು 2.5 ವರ್ಷ ಆಯ್ತು ಗೆದ್ದು, ಏನಾದ್ರೂ ಊರಿಗೆ ಒಳ್ಳೆ ಕೆಲಸ ಮಾಡಿದಾರಾ? ಮಾಡಿದ್ರೆ ಕೂಡ ಉಪಯೋಗ ಇಲ್ಲ ಕೆಲಸ ಮಾಡ್ಯಾರ ನಮಗೆ. ಯಾಕಂದ್ರೆ ನಮ್ಗೆ ರೈತರಿಗೆ ನೀರು ಬೇಕು. ಎಲ್ಲ ಉಪ್ಪು ನೀರು ತಂದು ಕರೆಯಾಗಿ ಬಂಗಾರಪ್ಪ ಕೈನಾಗ ಕಲಿಸಿರೋದು. ನಮ್ಮ ಭೂಮಿ ಎಲ್ಲ ಕೆಟ್ಟೋಗ್ಯದ, ಏನು ಉಳಿದಿಲ್ಲ. ನಾವು ಬಿಚ್ಚಿ ಬೇಡ್ಕೊಂಡು ಮತ್ತೆ ಬೆಂಗಳೂರಿಗೆ ಹೋಗ್ಬೋದು ಅಷ್ಟೇ, ಇನ್ನೇನಿಲ್ಲ. ದದ್ದಲ್ ಬಸನಗೌಡ ಅದು ಪೈಪ್ ಲೈನ್ ತಂದ್ರಲ್ಲ ನಾರಾಯಣಪುರ ಬಲ್ದಂಡಿದ್ದು, ಅದು ನೀರು ಕಲಿಸ್ಯಾರ. ನಮ್ಮ ಭೂಮಿಗೆ ಸೂಟ್ ಆಗಬಲ್ಲ ನೀರು. ನಮ್ಮ ತುಂಗಭದ್ರ ನೀರು ಆದರೆ ನಮ್ಗೆ ಸೂಟ್ ಆಗ್ತಾವೆ ನೀರು. ನಮ್ಮ ಬೆಳೆದ ರೈತರೇ, ನಮಗೇನು ಬೇಕಿಲ್ಲ. ಅವ್ರು ರೊಕ್ಕ ಕೊಟ್ಟರೆ ಬೇಕಿಲ್ಲ, ಆಸ್ತಿ ಕೊಂದ್ರೆ ಬೇಕಿಲ್ಲ. ನಮ್ಗೆ ಬೇಕು, ನೀರು ಬೇಕು, ಒಳ್ಳೆ ನೀರು. ಕುಡಿಯೋ ನೀರು ಕೂಡ ಶುದ್ಧ ಇಲ್ಲ. ಬೇಕಿದ್ದರೆ ರಾಯಚೂರಾಗ ತೇಜ ನೀರೆಲ್ಲ ಕೇಳ್ಬೋದು. ಉಪ್ಪು ನೀರು ಬಂದು ಎಲ್ಲ ಹೊಟ್ಟೆ ಉಬ್ತದ. ಆ ನೀರು ಕುಡಿದ್ರೆ ಏನೇನೋ ಜಡ್ಡು ಆಪತ್ತು ಬರ್ತಾವ ನೋಡಪ್ಪ. ಈ ತೀರಾದ ನಮ್ಮ ರೈತರ ಪರಿಸ್ಥಿತಿ. ಅಟ್ಲೀಸ್ಟ್ ನಿಮ್ಗೆ ಏನಾದ್ರು ಅವ್ರನ್ನ ಭೇಟಿ ಆಗ್ಬೇಕಂದ್ರೆ ನಿಮ್ ಕೈಗಾದ್ರೂ ಸಿಗ್ತಾರ? ನಮ್ಮ ಕೈ ನಾವು ಅವ್ರ ಕೈ, ಅವ್ರು ದೊಡ್ಡವರು, ನಾವು ಸಣ್ಣವರಪ್ಪ, ಅವ್ರ ಸಿಗ್ತಾರೆ. ನಮಗೇನಾದ ನೋಡ್ರಿ, ತುಂಗಭದ್ರ ಎಡದಂಡ ಕಾಲುವೆ ಬಂಗಾರಪ್ಪ ನೀರು ಕಲಿಸಿದ್ರೆ ಮಾತ್ರ ಒಳ್ಳೇದು. ಆ ನೀರು ಕೆಟ್ಟದೇ ಆಗಲಿ, ಅಲ್ಲಿಗೆ ರದ್ದು ಮಾಡಲ ಬಂಗಾರಪ್ಪ ಕೆರೆಗೆ. ನೀರು ಬೇಕಿಲ್ಲ ನಮ್ಮ ಭೂಮಿ. ನಾನಿವಾಗ ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಕಮಲಾಪುರ ಗ್ರಾಮದಲ್ಲಿದ್ದೇನೆ. ಇಲ್ಲಿನ ಜನರ ಒಂದು ಅನಿಸಿಕೆಯನ್ನ ಕೇಳ್ತಾ ಹೋಗ್ತೇನೆ. ಇಲ್ಲಿನ ಕ್ಷೇತ್ರದ ಶಾಸಕರು ಬಸನಗೌಡ ದದ್ದಲ್ ಅವರು ಜನರ ಕೈಗೆ ಸಿಗ್ತಾರಾ ಇಲ್ವಾ, ಅಥವಾ ಈ ಒಂದು ಹಳ್ಳಿಯ ಒಂದು ಡೆವಲಪ್ಮೆಂಟ್ ಅಥವಾ ಮಾಡಿದಾರ ಅನ್ನೋಂಥದ್ದನ್ನ ಅವ್ರ ಹತ್ರ ಮಾತಾಡ್ತೀನಿ. ಯಜಮಾನ್ರೆ, ನಿಮ್ಮ MLA ಅವರು ಬರ್ತಾ ಇರ್ತಾರ ಇಲ್ಲಿ, ಏನಾದ್ರು ಕೆಲಸ ಮಾಡಿದಾರ ಅಂತ? ಶಾಸಕರಿಗೆ ಆಯ್ಕೆಯಾಗಿ ಬಂದಾಗಲಿಂದ ಒಂದ್ಸಲ ಬಂದಿದ್ರು. ಒಂದ್ಸಲ ಬಂದು ನಾನು ಎಲೆಕ್ಷನ್ ಟೈಮ್ದಲ್ಲಿ ಏನೋ ಮಾಡ್ತೇವೆ, ಅದು ಗುಡಿ ಮಾಡ್ತೇವೆ, ಅದು ಮಾಡ್ತೇವೆ, ಇದು ಮಾಡ್ತೇವೆ ಅಂತ ಹೇಳಿದರು. ಹೇಳಿ ಹೋಗ್ಯಾರ ಅಷ್ಟಕ್ಕೆ. ಇನ್ನೇನಿಲ್ಲ. ಇನ್ನು ಒಂದು ಲೈಟ್ ಹಾಕ್ಯಾರ ಅವರು ಆಯ್ಕೆ ಆದ್ಮೇಲಿದ್ದ. ಒಂದು ಲೈಟ್ ಹಾಕ್ಯಾರ ಅಷ್ಟೇ. ಶಾಸಕರು ಇಲ್ಲಿನ ಜನರಿಗೆ ಯಾವ ರೀತಿಯಾಗಿ ಸ್ಪಂದನೆ ಮಾಡ್ತಾರೆ ಅಂತ? ಈಗ ಶಾಸಕರು ಊರಿಗೆ ಬಂದ್ರಲ್ಲ ಸ್ಪಂದನೆ ಮಾಡಕ್, ಅವ್ರಿಗೆ ಎಲೆಕ್ಷನ್ ಟೈಮ್ ಬರ್ತಾರ, ಆಶ್ವಾಸನೆಗಳು ಕೊಡ್ತಾರ ಅಷ್ಟೇ. ಅದು ಮಾಡ್ತೀವಿ, ಇದು ಮಾಡ್ತೇವೆ ಅಂತ ಅದನ್ನ ನಮ್ಮನ್ನ ನಾವು ಓಟ್ ಹಾಕ್ತೇವೆ. ಇನ್ನು ಅವರ ಕಡೆ ನಾವು ಈ ಕಡೆ. ನಮ್ಮ ಕಮಲಾಪುರ ಗ್ರಾಮದಲ್ಲಿ ಕಳೆದ ಒಂದು 5 ವರ್ಷ, ಈಗ ಒಂದು 2.5 ವರ್ಷ ಆಗಿರ್ಬೋದು. 7 ವರ್ಷದಲ್ಲಿ ನಮ್ಮೂರಿಗೆ ಅವ್ರು ಕೊಟ್ಟಿರ್ತಕ್ಕಂಥ ಕೆಲಸ ಅಥವಾ ಅನುದಾನ ಒಂದು ಐಮಾಸ್ ಲೈಟ್ ಒಂದೇ. ಅದು ಬಿಟ್ರೆ ಏನೇನಿಲ್ಲ, ಜೀರೋ. ಏನು ಕೆಲಸನೇ ಇಲ್ಲ. ಕೆಲವು ಓಣಗಳು CC ರೋಡ್ ಹಾಕ್ತಾರೆ, ಒಂದು 2-3 CC ರೋಡ್ ಅಥವಾ ಐಮ್ಯಾಕ್ಸ್ 2 ಅಷ್ಟೇ, ಬಿಟ್ಟು ಏನಿಲ್ಲ. ಬೇರೆ ಇನ್ನೇನು ನಿರೀಕ್ಷೆ ಏನಿದೆ ನಿಮ್ಮ ಶಾಸಕರಿಂದ ನಿಮ್ದು? ನೋಡ್ರಿ, ನಮ್ಮ ಹಳ್ಳಿಯಲ್ಲಿ ಕೆರೆ ಅಭಿವೃದ್ಧಿ ಆಗ್ಬೇಕು. ಕೆರೆಲ್ಲ ಹೂಳೆತ್ತದ, ಏನಾಗಿಲ್ಲ. ಕುಡಿಯೋ ನೀರು ಅಂದ್ರೆ ಈಗಲ್ಲ, 20-30 ವರ್ಷದಿಂದ ಕುಡಿಯೋ ನೀರು ಪ್ರಾಬ್ಲಮ್ ಅದ. ಊರಿಗೆಲ್ಲ ಒಂದೇ ಒಂದು ಕುಡಿಯೋ ನೀರು. ಇಡೀ ಊರ್ ಜನ ಬಂದ್ರೆ ಇಲ್ಲಿ ಒಂದೇ ತಲೆ ತಗೊಂಡು ಹೋಗ್ಬೇಕು. ಎಷ್ಟು ಜನ ಸಂಖ್ಯೆ ಅದ? 2000 ಜನಸಂಖ್ಯೆ ಅದ ಒಂದೇ ಕಡೆ. ಈಗ ನೀವು ಅಲ್ಲಿ ಹೋಗಿ ನೋಡ್ರಿ, ಇಲ್ಲೊಂದೇ ಇರ್ತದೆ ಕುಡಿಯೋ ನೀರು. ಅಲ್ಲೊಂದೇ ಊರ್ ಜನ ಬಂದು ಅಲ್ಲೊಂದೇ ನೀರು ತಗೊಂಡು ಹೋಗ್ಬೇಕು, ಬೇರೆ ಎಲ್ಲೂ ಇಲ್ಲ. ನಮಗೆ ನೋಡ್ರಿ, ಇಲ್ಲಿ ನೀರು ಕುಡಿಯೋ ನೀರು ಪ್ರಾಬ್ಲಮ್ ಐತೆ. ಇನ್ನೂ ಒಂದು ನಮ್ಮ ಗ್ರಾಮೀಣ ಭಾಗದಲ್ಲಿ, ನಮ್ಮ ಗ್ರಾಮದಲ್ಲಿ ಅಂತ ಅಭಿವೃದ್ಧಿ ಕೆಲಸಗಳು ಯಾವುವು ಇದುವರೆಗಾಗಿ ಈಡೇರಿಲ್ಲ, ಅವು ಯಾವುವು ನಡೆದಿಲ್ಲ. ಇವಾಗ ನಮ್ಗೆ ಇದು ಹೈಸ್ಕೂಲು ಇಲ್ಲಿ ಗೈರಾಣಿ ಜಾಗ ಐತೆ ಇಲ್ಲಿ ಪಕ್ಕದಾಗ,
ಅಲ್ಲಿ ಮಾಡಬೇಕಂತ ಇದ್ದಾರೆ. ಅವ್ರ ಶಾಸಕರಿಗೂ ಗಮನಕ್ಕೆ ತಂದೀವಿ. ಅದು ಅವರು ಮಾಡ್ತಾರೋ ಬಿಡ್ತಾರೋ ಅವ್ರಿಗೆ ಬಿಟ್ಟಿದ್ದು. ಇನ್ನು ಒಂದು ನಮ್ಮ ಊರಾಗ ದೇವಾಲಯಗಳು ಅವು ಪುರಾತನ ಕಾಲದಾಗಲಿದ್ದ ಹಂಗೇ ಇದಾವೆ. ಇದುವರೆಗಾಗಿ ಒಂದೂ ಉದ್ಧಾರ ಇದು ಆಗಿಲ್ಲ. ಅದ್ರ ಸಲುವಾಗಿ ಅವರು ಗ್ರಾಮೀಣ ಶಾಸಕರು ಎಲೆಕ್ಷನ್ ಟೈಮ್ ಬರ್ತಾರೆ, ಏನೋ ಆಶ್ವಾಸನೆ ಕೊಡ್ತಾರೆ, ಹೋಗ್ತಾರೆ. ನಮಗೆ ಮೇನ್ ಕುಡಿಯೋ ನೀರುಗಳು ಪ್ರಾಬ್ಲಮ್ ಐತ್ರಿ ಅಷ್ಟೇ. 2.5 ವರ್ಷ ಆಯ್ತು ಅವರು ಶಾಸಕರಾಗಿ. ಈಗ ನಿಮ್ಗೆ ಏನ್ ಅನಿಸ್ತದೆ? 2.5 ವರ್ಷದಿಂದ ನಿಮ್ಗೆ ಏನೇನು ಮಾಡಿಲ್ಲ ಶಾಸಕರಾಗ ಅವರು, ಏನೇನು ಮಾಡಿಲ್ಲ. ನಮ್ಮ ರೈತರಿಗೆ ಬ್ಯಾಂಕಿಂಗ್ ಸಣ್ಣ ಸಾಲ ಮಾಡ್ತೀವಿ, ಅದು ಮಾಡ್ತೀವಿ, ಯಾರು ಮಾಡಂಗೇ ಇಲ್ಲ. ಕುಮಾರಸ್ವಾಮಿ ಮಾಡ್ಯ ನಮ್ಗೆ, ಯಾರೇನೇ ಮಾಡಿಲ್ಲ ಅವರು. ಏನ್ರಿ ನಮ್ಮ ರೈತರಿಗೆ ಕಾಂಗ್ರೆಸ್ ಸರ್ಕಾರದಿಂದ ರೇಟೇ ಇಲ್ಲ. ಕಲಸ್ ಮಸಾಲೆ ರೇಟ್ ಮೋಸ ಜಬಾಸ್ ಹೋಗ್ತದ. ನಮ್ಮ ರೇಟ್ ಅಂದ್ರೆ ಎಲ್ಲ ಏನು ಹುಡುಗರಾಟ ಆಗ್ಯದ ನಮ್ದು. ಎಲ್ಲ ಬೆಲೆ ಇಲ್ಲ, ಅದಕ್ಕೆ ಏನು ಮಾಡ್ಬೇಕು ಅಂತ ತಗೊಂಡಿದ್ದು. ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ತುಂಟಾಪುರ ಗ್ರಾಮದಲ್ಲಿ ನಾನಿವಾಗ ಇರುವಂತದ್ದು. ಇಲ್ಲಿನ ಜನರ ಮತದಾರರ ಒಂದು ಅನಿಸಿಕೆಯನ್ನು ಕೇಳ್ತಾ ಹೋಗ್ತೇನೆ. ಶಾಸಕ ಬಸನಗೌಡ ದದ್ದಲ್ ಅವರ ಒಂದು ಡೆವಲಪ್ಮೆಂಟ್ ವರ್ಕ್ ಯಾವ ರೀತಿ ಆಗಿದೆ ಅಂತೇಳಿ. ಊರಲ್ಲಿ ಏನು ಮಾಡಿಲ್ಲ ಸರ್. ಒಂದು CC ರೋಡ್ ಹಾಕಿಲ್ಲ, ಒಂದು ಇದು ಇಲ್ಲ, ಒಂದು ದಾರಿ ಇಲ್ಲ. ಕೆರೆಗಳಲ್ಲಿ ಗೆದ್ದೆಗಳಿಗೆ ನೀರು ಹೋಗ್ಬೇಕಂದ್ರೆ ಒಂದು ಕಾಲುವಿನೂ ಮಾಡಿಲ್ಲ ಸರ್. ಏನೇನು ಮಾಡಿಲ್ಲ ಈ ತುಂಟಾಪುರ ಗ್ರಾಮದಲ್ಲಿ ಮಾಡಿಲ್ಲ. ಮತ್ತೆ ಇನ್ನು ಮುಂದೆ ಶಾಲೆಗಳು ಇನ್ನೂ ಕಟ್ಟಿಸ್ಬೇಕಂತ ಹೇಳಿದೀವಿ, ಅದನ್ನು ಸ್ಯಾಂಕ್ಷನ್ ಮಾಡಿಲ್ಲ. ಗ್ರಾಮ ಪಂಚಾಯತ್ಗೆ ಕೇಳ್ರಿ, ನಮಗೇನು ಕೇಳಬೇಡ ಅಂತ ಹೇಳ್ತಾ ಇದ್ದಾರೆ ಅವರು. ಮತ್ತು ನಾವು ಏನು ಮಾಡಲಿ, ಭಾಳಷ್ಟು ಸಲ ನಾವು ಅಪ್ಲಿಕೇಶನ್ಗಿನ್ ಕೊಟ್ಟಿವಿ MLA ಗೆ. ಆಯ್ತು, ಕಸದ ಬುಟ್ಟಿದಾಗ ಹಾಕ್ತಾರೆ, ಹೋಗ್ತಾರೆ. ಅದು ಇಷ್ಟು ಯಾವುದು ನೋಡಿ ಸರ್. ಈ ಮತ್ತು ಇಲ್ಲಿ ಹೊಲಗಳಿಗೆ ಹೋಗ್ಬೇಕಂದ್ರೆ ರಸ್ತೆಗಳಿಗೆ ದಾರಿನೂ ಇಲ್ಲ ಕೆಲವೊಂದು ಕಡೆ. ಅದಕ್ಕೆ ಮೋರಮ್ ಹಾಕ್ಬೇಕಂದ್ರೂ ಕೂಡ ಎಷ್ಟೋ ಸಲ ಹೇಳಿವಿ, ಆದ್ರೆ ಇನ್ನು ಮಾಡಿಲ್ಲ. ಅಲ್ಲ, ಈಗ ನೀವು ಅವ್ರು ಬಂದು 2.5 ವರ್ಷ ಆಯ್ತು ಅಧಿಕಾರಕ್ಕೆ. ನೀವೀಗೇನಾದ್ರೂ ಹೋಗಿ ಅವ್ರನ್ನ ಭೇಟಿ ಆಗ್ಬೇಕಂದ್ರೆ ಸಿಗ್ಬೋದಾ? ನಿಮ್ ಕೈಗೆ ಆರಾಮಾಗಿ ಸಿಗ್ತಾರ ಅವರು? ಸಿಗ್ತಾರೆ ಸರ್, ಒಂದು 5-10 ನಿಮಿಷ ಸಿಗ್ತಾರ, ಹೋಗ್ಬಿಡ್ತಾರೆ. ಅಷ್ಟೇ, ಇನ್ನೇನಿಲ್ಲ. ಆಯ್ತು, ಆಫೀಸ್ಗೆ ಬರ್ರಿ ಅಂತಾರೆ. ಆಯ್ತು, ಅಲ್ಲಿ ಆಫೀಸ್ನಾಗ ಒಂದು 10-15 ನಿಮಿಷ ಇರ್ತಾರೆ ಇಲ್ಲ. ಮತ್ತು ಎಷ್ಟೊಂದು ಸಾವಿರಾರು ಜನರು ಅವರು ಇವರು ಭೇಟಿ ಮಾಡ್ಬೇಕಂದ್ರೆ ಆಯ್ತು, ಒಂದ್ಸಲ ಹೋಗ್ತೀವಿ, ಒಂದ್ಸಲ ಸಿಗೋದಿಲ್ಲ. ಇಷ್ಟೇ, ಇನ್ನು ಏನಿಲ್ಲ. ಆಗಿಲ್ಲ. ಅವ್ರು MLA ಬಂದ್ರು ಕೂಡ ಹೇಳ್ತೀವಿ ನಾವು, ತೋರಿಸಲಿ ಅವ್ರು ಇದು ಕೆಲಸ ನಾನು ಮಾಡೀನಂತ ಅವ್ರು ಬಂದು ಕೈ ಇಟ್ಟಂಗೆ ತೋರಿಸಲಿ, ನಾವು ಹೇಳ್ತೀವಿ ಅದಕ್ಕೆ ಉತ್ತರ. ಇಲ್ಲಿ ಕೊಳ ಇಲ್ಲ, ಕೊಳೆಯಿಂದ ಮಾಡ್ಸ್ಯಾರ. ಬಾತ್ರೂಮ್ಗೆ ಹೋಗೋವಿಲ್ಲ, ನೀರು ಹೋಗೋ ದಾರಿ ಇಲ್ಲ, CC ರೋಡ್ ಇಲ್ಲ. ಏನ್ರಿ ಇದಷ್ಟು ನನಗೆ ತಿಳಿದಷ್ಟು ಹೇಳಿದ್ ನೋಡ್ರಿ. ಇನ್ನು ಬೇರೆ ಕೂಡ ಈಗ ಕೇಳ್ರಿ. ಯಾರು ಕೊಟ್ಟಿಲ್ಲ, ಯಾರು ಕೊಟ್ಟಿರ ಅವರೇ ಯಜಮಾನ್ರೆ ಅನ್ವರೇನ ನಿಮ್ಮೂರಾಗ ಏನ್ CC ರೋಡ್ ಎಲ್ಲ ನೀರು ಗೀರೆಲ್ಲ ಚಲೋ ಅದ? ಯಾವಾಗಿಲ್ಲ ನಮ್ಮಲ್ಲಿ, ಯಾವಾಗಿಲ್ಲ. ನಾನಿವಾಗ ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಚಂದ್ರಬಂಡ ಗ್ರಾಮದಲ್ಲಿದ್ದೇನೆ. ಇಲ್ಲಿನ ಗ್ರಾಮಸ್ಥರನ್ನು ಕೇಳ್ತಾ ಹೋಗ್ತೀನಿ, ಏನೆಲ್ಲ ಕೆಲಸ ಆಗಿದೆ, ಏನೆಲ್ಲ ಆಶ್ವಾಸನೆ ಕೊಟ್ಟಿದ್ರು, ಆಶ್ವಾಸನೆಯನ್ನ ಈಡೇರಿಸಿದಾರ ಇಲ್ಲ ಶಾಸಕರು ಅನ್ನೋಂಥದ್ದು ನೋಡಿದ್ರೆ. ಈಗ CC ರೋಡ್ ಚಾಲು ಆಗ್ಯದ. CC ರೋಡ್ ಆಗ್ಯದ. ಅವಾಗ ಪೈಪ್ ಹಾಕಿದ್ರು ನೀರು ಬಂದಿಲ್ಲ. ಗಂಗ ಕಳ್ಳನ ಅಂತ ಹೇಳಿದ್ರು, ಅದು ಬಂದಿಲ್ಲ. ನೀರು ಪೈಪ್ ಹಾಕ್ಯಾರ, 2 ಸಲ ಹಾಕ್ಯಾರ. ನೀರು ತೋರಿಸಿದ್ರು, ಹೋಗ್ಬಿಟ್ರು ಎಲ್ಲರೂ. ಏನು ನನ್ನ ನೀರೇ ಇಲ್ಲ. ಏನಪ್ಪ ನೀರು ತ್ರಾಸ ಆಗ್ಯಾವ. ನಮ್ಮ ಚಂದ್ರಬಂಡದಾಗ ನೀರೇ ಇಲ್ಲ, ಕುಡಿಯಕ್ಕೆ ನೀರೇ ಇಲ್ಲ. ತರಬೇಕು, ಅಲ್ಲಿ ಬೇರೆ ಬೋರಲ್ಲಿ ತಂದ್ಕತ್ತೀವಿ. ಏನಪ್ಪ ನಮ್ಗೆ ಏನೇನು ತೊಂದರೆ ಇಲ್ಲ. ಇದು ನೀರಿನ ತ್ರಾಸ ನಮ್ಗೆ. MLA ಬರ್ತಾರ, ಬಂದು ಹೋಗ್ತಾರೆ, ಎಲ್ಲ ಚಲೋ ಮಾಡ್ತಾರ. ನೀರೊಂದಿಲ್ಲ. ಬೋರ್ಗಳು ಮಾಡಿದರೆ ಹೊಲ್ದಾಗ ಬೆಳೆಸ್ಕೊಂತೀವಿ, ನಾವು ಚೆನ್ನಾಗಿ ಊಟ ಮಾಡ್ತೀವಿ. ಬೋರ್ಗಳು ಉಪಾಯ ಮಾಡಿದರೆ ಅಷ್ಟು ರೈತರಿಗೆ ಉಪಕಾರ ಮಾಡ್ತದೆ. ಬೆಳಗ್ಗೆ ನೀರು ಬೇಕು. ಕರೆಂಟ್ ಸರಿಗಿಲ್ಲ. ಕರೆಂಟು ಏನಪ್ಪ, ಕರೆಂಟು 5 ತಾಸು ಕೊಟ್ಟನ. 5 ತಾಸು ಕೊಟ್ಟರೆ ಉಳಿದಿದ್ದ ನೀರು ಏನು ಮಾಡಬೇಕು ನಾವು? ಆವಾಗ ಬೇಸಿತ್ತು, ನಾವು ಏನನ್ನ ಅಂದಿವೆ, ಚೆನ್ನಾಗಿತ್ತು ಪಾಪ. ಈಗ ಏನು ಮಾಡಿದೆ ಅಂದರೆ ಬಸ್ಸಿಗೆ ಫ್ರೀ ಮಾಡ್ತಾನಂತ ಮಾಡಿದೆ. ಇದು 2,000 ಗುರುಲಕ್ಷ್ಮಿ ಆಗ್ತಾನಂತ ಮಾಡಿದ. ಅದೆಲ್ಲ ಮಾಡಿ ಏನು ಮಾಡಿ ಅಂದರೆ ಬೇರೆ ಕಡೆ ಎಲ್ಲ ರೇಟ್ ಜಾಸ್ತಿ ಮಾಡಿಕೊಂಡು ಸ್ವಲ್ಪ ತ್ರಾಸ ಕೊಟ್ಟಾರ. ಆ ಥರ ಮಾಡಬಾರ್ದು. ಅವ್ರ ಕೈಲಿ ಎಷ್ಟು ಆಗ್ತದ ಅಷ್ಟು ಆಗಿದ್ರೇ
ನೀನು ಏನನ್ನ ಉಪಕಾರ ಮಾಡಕ್ ಹೋಗ್ಬೇಕು. ಅದು ಆಗಂಗಿಲ್ಲ ಅಂದ್ರೆ ಹೋಗಕ್ ಮಾಡಬಾರ್ದು. ಎಂಟ್ರಿಗೆ ಕೊಟ್ಟಾನ ಗಂಡ್ರಿಗೆ ಹೆಚ್ಚಿಗೆ ಮಾಡ್ರ ಕ್ವಾಡ್ರಗ 80 ರೂಪಾಯಿ ಬಂದ 100 ರೂಪಾಯಿ ಬಂದದ 200 ರೂಪಾಯಿ ಕೊಡ್ರೆ 200 ರೂಪಾಯಿ ಆಗ್ಯದ. ಮತ್ತೆ ಗೋರ್ಲಾಚಿಮ್ ಕೊಡ್ತಾನ ಅಂದ್ರೆ 200 ರೂಪಾಯಿ ಕೊಡ್ರ ಆಗ್ಯದ. ಈಗ ಅವ್ರಿಗೆ ರೇಷನ್ ಕಾರ್ಡ್ ಕ್ವಾಡ್ರ್ ಬೇಡಪ್ಪ, ಹೆಚ್ಚಿಗೆ ಬ್ಯಾಳೆ ಹೆಚ್ಚಿಗೆ ಅವ್ರಿಗೆ ಎಣ್ಣೆ ಹೆಚ್ಚಿಗದ, ಅವ್ರ ಎಣ್ಣೆ ದಾಣಿ ಹೆಚ್ಚಿಗೆ. ಹಾ ಮತ್ತೆ ಸಮಸ್ಯೆ ಆದಂದ್ರಲ್ಲಿ ಇಲ್ಲಿ ಹೌದಣ್ಣ. ಇಷ್ಟು ಮಂದಿಗೆ ಸೇರಿ ಊರವ್ರಿಗೆಲ್ಲ ಸೇರಿ ಸ್ವಲ್ಪ ನೀರು ಒಂದೇ ಕಡೆ ಅದ ನೀರ್ ಹಂಗ ಎರಡೇ ಬರ್ತಾವ ಊರಾಗ ಜಗದ ಆಯ್ತದ ಹಂಗೆ. ಮತ್ತೆ ಜಾಸ್ತಿ ತಿಪ್ಲಾಗದ ಈ ಊರಾಗ ರೋಡ್ ಎಲ್ಲ ಅದ, ನಮ್ಮ ಸಿಸಿ ರೋಡ್ ಎಲ್ಲ ಇವಾಗ ಹೊಸಾಗ ಹಾಕ್ತಾರಣ್ಣ. ಹೊಸದಾಗಿ ಹಾಕ್ಯಾರ. ನಿಮ್ MLA ನೋಡಿರಾ? ಯಾರ MLA? ನೋಡಿಲ್ಲ, ನಾವು ಹೊಸ ರಾಯಚೂರು ನಮ್ಮದು. ಹೌದಾ? ಜಗ್ಗಾರ ನಂಬರ್ ಏನು? ಹೌದಾ? ನಿಮ್ಮೂರು ಇಲ್ಲೇ ಬಸನೋಡ್ ದದ್ದಲ್ಲ ಅದರಲ್ಲ MLA. ಅವ್ರು ಅದರ ಇಲ್ಲಿ ಏನೋ ಕೆಲಸ ಮಾಡಿರಾಗಿಲ್ಲ ಅಂತ ಹೆಂಗೇನ ಎಲ್ಲ ಅಂತ ಹೊಲ ಗೆತ್ತಾಗಿಲ್ಲ. ಈಗ ದೊಡ್ಡವ್ರಾಗ ಕೇಳ್ತಾರ ನೋಡೋಣ. ಸಿಸಿ ರೋಡ್ ಇಲ್ಲಿ ಮಾಡಕತ್ತಾರ. ಕುಡಿಯ ನೀರಿನ ಸಮಸ್ಯೆ ಅದಲ್ರಿ ಇಲ್ಲಿ? ಕುಡಿಯ ನೀರು ಏನ್ ಸಮಸ್ಯೆ ಇಲ್ಲ, ನೀರ್ ಆವ ಹೊಲಕ್ಕ ಕುಡಿಯಕ ಗಿಡಕ್ಕ ಎಲ್ಲ ನೀರು. ದದ್ದಲ್ ಬಸನಗೌಡ್ರು ನೋಡಿರ ನೀವು? ನೋಡಿ ನೀರ್ ಬರಂಗಿಲ್ಲ ನಮ್ಮನೆ, ದಾರಿ ಸರಿಗಿಲ್ಲ, ಹೋಗಕ್ ಗಾಡಿ ಮೇಲೆ ಸರಿಗಿಲ್ಲ. ಕುಡಿಯ ನೀರು ಎಲ್ಲ ತುಂಬ್ಕೊಂಡ್ ಬರ್ಬೇಕಲ್ಲ, ಎಲ್ಲ ಇಡೀ ಊರವ್ರೆಲ್ಲ ಅಲ್ಲೇ ಹೋಗ್ಬೇಕಾ? ಎಲ್ಲಾರು ಅಲ್ಲಿಗೆ ಹೋಗ್ತಾರ. ನಾವು ಇಲ್ಲಿ ತುರ್ಕೋರ್ ಮನೆ ಅದ, ಅಲ್ಲೇ ತಂತೀವಿ. ಸಿಸಿ ರೋಡ್ ಎಲ್ಲ ಸಾಲಿಗೆ ಹುಡುಗರಿಗೆಲ್ಲ ಸಾಲಿಗೆ ಹೋಗಕ್ಕೆಲ್ಲ ಚೆನ್ನಾಗದ. MLA ಯಾರ ನಿಮ್ಗ? ಗೊತ್ತಿಲ್ಲಪ್ಪ. MLA ಗೊತ್ತಿಲ್ಲ? ಬಸನಗೌಡ ದದ್ದಲ್ ಬಸನಗೌಡ ಬರೀ ಅವಿ ನೀರು ಕುಡ್ದಂಗೆ ಜಡ್ಡೆ ಬರ್ತದ ನೋಡು. ವರ್ಷಕ್ಕೆ ಅದೇ ಈ ಊರಾಗ ಒಂದು 20-30 ಮಂದಿಗೆ ಬರ್ತದ ನೋಡೋದು ಕ್ಯಾನ್ಸರ್. ವರ್ಷಕ್ಕೆ ಕ್ಯಾನ್ಸರ್ ಇಲ್ಲ ಜಗ್ಗೆ ಅದ. ಜಗ್ಗ್ಯಾರ ಒಣಗಿ ಲೀಡ್ರ್ ಆರ. ಒಂದು ಆಗೋದಿಲ್ಲ. ಸುಮ್ಮನೆ ಯಾವ್ದನ್ನ ನಮ್ಮ ಮೇಲೆ ಏನನ್ನ ಬಂದ್ರೆ ಅವರೇ ತಿನ್ನೋದು ಹಂಗದ. ಈಗೇನು ಮಾಡ್ತಾರ ಅವರು? ಏನು ಮಾಡ್ತಾರ, ರೋಡ್ ಮಾಡ್ತಾರ ಬಿಡು. ಅಲ್ಲಿ ಇಲ್ಲಿ ಮನೆಗಿನ ಏನು ಆಗಿಲ್ಲ, ಬರೀ ರೋಡ್ ಅಂದ ಮಾಡ್ಯಾರ. ಅಭಿವೃದ್ಧಿ ಐತ್ರಿ, ಭಾಳ ಕಡಿಮೆ ಶಾಸಕರು ಹೇಳ್ತಾರ. ಆದ್ರೂ ಅವು ಕೆಲವೊಂದು ನೆರವೇರಿಸಿಲ್ಲ ಇನ್ನ ಇಲ್ಲಿ. ಆಮೇಲೆ ನೀರಿನ ಪ್ರಾಬ್ಲಮ್ ಭಾಳ ಅದ. ನೀರಿನ ಏನಂದ್ರೆ ಈ ಕಿಡ್ನಿ ಪ್ರಾಬ್ಲಮ್ಗಳು ಬರಾಕತ್ತವ. ಎಲ್ಲ ಸೋಡಿಯಂ ಸಲ್ಫೇಟ್ ಜಾಸ್ತಿ ಇದ್ದು ಸೌಳ್ನಾಗ ಬೋರ್ ಹಾಕಿ ಆ ಥರ ಮಾಡ್ಯಾರ್ರಿ. ಅವು ಇಲ್ಲಿ ಅದೇ ಪ್ರಾಬ್ಲಮ್ ಜಾಸ್ತಿ ಐತಿ ಸರ್. ನಮ್ ಶಾಸಕರು ಮಾತು ಕೊಟ್ಟರು ಬರ್ತಾರ್ರಿ, ಬಹಳಷ್ಟು ಬಂದಿಲ್ಲ. ಈಗ ಎಲೆಕ್ಷನ್ ಆದಾಗ್ಲಿದ್ದ 1 ಸಲ 2 ಸಲ ಬಂದಾರ ಅಷ್ಟೇ, ಬಂದಿಲ್ರಿ. ಈಗ ಎಲೆಕ್ಷನ್ ಟೈಮಲ್ಲಿ ಸಾಕಷ್ಟು ಹೇಳಿರ್ತಾರೆ, ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ. ಹೌದ್ರಿ. ಅಂತಂದ್ರೆ ನಿಮ್ ಊರಿಗೆ ಏನಾದ್ರು ಇಂಥದ್ದೇ ಪರ್ಟಿಕ್ಯುಲರ್ ಆಗಿ ಮಾಡ್ತೀನಿ ಅಂತ ಹೇಳಿ ಮಾಡಿದಾರ ಅಥವಾ ಅದನ್ನ ಮಾಡಿಲ್ವಾ? ಇನ್ನ ಆಗಿಲ್ರಿ, ಆಗಿಲ್ಲ. ಇನ್ನ ಯಾವ್ದು ಆಗಿಲ್ಲ, ಅಷ್ಟೇ ಆಶ್ವಾಸನೆ ಕೊಟ್ಟರಾಗ್ಲಿ, ಅದು ನೆರವೇರಿಲ್ಲ. ಇನ್ನ ನಾನಿವಾಗ ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಚಿಕ್ಕಸಗೂರು ಗ್ರಾಮದಲ್ಲಿದ್ದೇನೆ. ಇಲ್ಲಿ ಏನಾಗಿದೆ ಅಂದರೆ ರೋಡ್ ಹದಗೆಟ್ಟು ಬಹಳ ಒಂದು 6 ವರ್ಷದಿಂದ ಹದಗೆಟ್ಟು ಹೋಗಿತ್ತು. ಆದ ಕಾರಣದಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಮತ್ತು KDB ಅಧಿಕಾರಿಗಳಿಗೂ ನಾವು ಭಾಳಷ್ಟು ಸಲ ಮನವಿ ಕೂಡ ಮಾಡಿದ ಮೇಲೆ ನಮ್ಮ ಗ್ರಾಮೀಣ ಶಾಸಕರಿಗೆ ಕೂಡ ನಾವು ಮನವಿ ಮಾಡಿದ್ದೀವಿ. ಸರ್, ಈ ಥರ ರೋಡ್ ಹದಗೆಟ್ಟಿದೆ, ತಾವು ಎಲ್ಲೆಲ್ಲೋ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ರಿ, ನಮ್ಮ ಈ ರಸ್ತೆಯನ್ನು ನಮಗೆ ಮರು ನಿರ್ಮಾಣ ಮಾಡಿಕೊಡಬೇಕು. ಇಲ್ಲಿ ಕಾರ್ಖಾನೆಗಳಿಗೆ ಹೋಗುವಂಥ ರಸ್ತೆ ಇದು. ಕಾರ್ಮಿಕರಿಗೆ ಭಾಳಷ್ಟು ತೊಂದರೆ ಕೂಡ ಆಗ್ತಾ ಇದೆ. ಇಲ್ಲಿ ಇರ್ತಕ್ಕಂಥ CSR ಅಮೌಂಟ್ ಕೂಡ ನಮ್ಮಲ್ಲಿ ಭಾಳಷ್ಟು ಇದೆ. ಒಂದು ಅನುದಾನದಲ್ಲೇನಾಗಲಿ ತಾವು ಈ ರಸ್ತೆಯನ್ನು ಮಾಡಿಕೊಡ್ಬೇಕಂತೇಳಿ ನಾವು ಮನವಿ ಕೂಡ ಮಾಡಿದ್ದೀವಿ. 3 ತಿಂಗಳ ಹಿಂದೆ ಈ ಭೂಮಿ ಪೂಜೆ ಕೂಡ ಮಾಡಿದ್ರು ಅವರು. ಆದರೆ ಇವತ್ತಿನವರೆಗೆ ಯಾವ ಕಾಮಗಾರಿ ಕೂಡ ನಡೀತಾ ಇಲ್ಲ. ನಾವು ಮೊನ್ನೆ ಇದೇ ರೀತಿ ಜಿಲ್ಲಾಧಿಕಾರಿಗಳಿಗೆ ಕೂಡ ನಾವು ಮನವಿ ಮಾಡಿದ್ದೀವಿ ಮತ್ತೆ. ಆದರೂ ಕೂಡ ಇಲ್ಲಿ KDB
ನಮ್ಮ DDO ಅವರು ಇರ್ತಾರ, ಅವರು ಗೋವಿಂದ್ ನಾಯಕ್ ಅಂತೇಳಿ, ಅವ್ರಿಗೆ ಕೂಡ ನಾವು ದೂರವಾಣಿ ಮುಖಾಂತರ ಮಾತಾಡಿದ್ದೀವಿ. ನೋಡ್ರಿ, ನಾವು ಈ ಥರ ಕಂಪ್ಲೀಟ್ ಮಾಡಿದ್ದೀವಿ, ನೀವು ಯಾಕೆ ಕಾಮಗಾರಿ ನಿಮ್ಮ ಕಡೆಯಿಂದ ಮಾಡಿಸ್ತಾ ಇಲ್ಲ? ಅವರು ಕೂಡ ಆ ಗುತ್ತಿಗೆದಾರನ ಕಪ್ಪು ಪಟ್ಟಿಯಲ್ಲಿ ಸೇರಿಸಬೇಕು. ಆ ಗುತ್ತಿಗೆದಾರನ ಕಪ್ಪು ಪಟ್ಟಿಗೆ ಸೇರಿಸಿ ವಿಳಂಬ ಮಾಡಿದ ಕಾರಣದಿಂದ ಆತನ ಕೈ ಬಿಡಬೇಕು. ಬೇರೊಬ್ಬ ಗುತ್ತಿಗೆದಾರನಿಗೆ ಈ ಕಾಂಟ್ರಾಕ್ಟರ್ ಕೆಲಸ ನೀಡಬೇಕು. ನಮಗೆ ರೋಡಿನ ಸಮಸ್ಯೆ ಬಗೆಹರಿಸಿಕೊಡ್ಬೇಕು. ಯಾಕಂದರೆ ಇಲ್ಲಿ ರೋಡಿಗೆ ದೊಡ್ಡ ದೊಡ್ಡ ಅಂಗಡಿ, ಕಿರಾಣಿ ಅಂಗಡಿಗಳಿದ್ದಾವೆ ಮತ್ತು ಜ್ಯೂಸ್ ಸೆಂಟರ್ಗಳಿದ್ದಾವೆ. ಕಾಯಿಪಲ್ಯ ಮಾರ್ಕೆಟ್ ಕೂಡ ಇಲ್ಲಿ ಆಗ್ತಾ ಇದೆ. ಈಗಾಗಲೇ ಮಾನ್ಯ ಉಪಜಿಲ್ಲಾಧಿಕಾರಿಗಳು ಇಲ್ಲಿ ನಮ್ಮ ಬಗಲಾಗ ಏಗನೂರು ಗ್ರಾಮದಲ್ಲಿ ಒಂದು ನಂಜುಂಡ ಒಂದು ಮಠ ಇತ್ತು, ಮೃತ್ಯುಂಜಯ ಮಠ ಅಂತೇಳಿ. ಅದು ಅಕ್ರಮವಾಗಿ ಅಲ್ಲಿ ಸರ್ಕಾರ ಜಾಗದಲ್ಲಿ ನಿರ್ಮಾಣ ಮಾಡಿದ್ದಾರೆ ಅಂತ ಕೂಡ ಹೇಳಿದರು. ಅದು ರಾತ್ರೋರಾತ್ರಿ ಅದನ್ನು ನೆಲಸಮ ಮಾಡಿಬಿಟ್ರು. ಆದರೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಮತ್ತು ಉಪಜಿಲ್ಲಾಧಿಕಾರಿಗಳಿಗೆ ಇಲ್ಲಿ ಕಾಣಿಸ್ತದೋ ಇಲ್ಲ ಗೊತ್ತಿಲ್ಲ, ಇಲ್ಲಿ ಅಕ್ರಮವಾಗಿ ಕಟ್ಟಡಗಳು ಕಟ್ಟಿಕೊಂಡಿದ್ದಾರೆ. ಇವು ಯಾವುದು ಪಟ್ಟದಾರದಲ್ಲ, ಎಲ್ಲ ರೋಡಿನ ಜಾಗ. ರೋಡ್ ಅಗಲೀಕರಣ ಆಗಬೇಕಂದ್ರೆ ನಾವು ಭಾಳಷ್ಟು ಸಲ ಕೂಡ ಮನವಿ ಮಾಡಿದ್ದೀವಿ. ಇವತ್ತಿನವರೆಗೆ ರೋಡ್ ಅಗಲೀಕರಣ ಆಗ್ತಾ ಇಲ್ಲ. ಇಲ್ಲಿ ಸಾಮಾನ್ಯ ಜನರು ಭಾಳ ತೊಂದರೆ ಆಗ್ತದೆ. ವಿದ್ಯಾರ್ಥಿಗಳಿಗೆ ಇರ್ತಕ್ಕಂಥ ಒಂದು ಬಸ್ ಸ್ಟ್ಯಾಂಡ್ ಕೂಡ ಇಲ್ಲಿ ನಿರ್ಮಾಣ ಆಗ್ತಾ ಇಲ್ಲ. ವಿದ್ಯಾರ್ಥಿಗಳಿಗೆ ಭಾಳಷ್ಟು ತೊಂದರೆ ಆಗ್ತಾ ಇದೆ. ಆದ ಮೂಲಕ ನಾವು ಇವತ್ತು ಮಾಧ್ಯಮದ ಮೂಲಕ ತಮಗೆ ಮತ್ತೊಂದು ಸಲ ಮನವಿ ಮಾಡ್ತಾ ಇದ್ದೀವಿ. ನಿಮ್ಗೆ ಶಾಸಕರು ಕೈಗೆ ಸಿಗ್ತಾರಾ? ನೀವೇನಾದ್ರೂ ಮನವಿ ಕೊಡ್ಬೇಕಂದ್ರೆ ಅದಕ್ಕೆ ಸ್ಪಂದನೆ ಮಾಡ್ತಾರಾ ಅಂತ? ಸ್ಪಂದನೆ ಮಾಡಿದ್ದಾರೆ. ನಾವು ಉಸ್ತುವಾರಿಗಳ ಗಮನಕ್ಕೆ ತಂದ ಮೇಲೆನೆ ಇದೊಂದು 3 ತಿಂಗಳ ಹಿಂದೆ ಉದ್ಘಾಟನೆ ಕೂಡ ಮಾಡಿ ಭೂಮಿ ಪೂಜೆ ಮಾಡಿದ್ದಾರೆ, ಗುದ್ದಲಿ ಪೂಜೆ ಮಾಡಿದ್ದಾರೆ. 10 ಕೋಟಿ ಪ್ರಾಜೆಕ್ಟ್ ಕೂಡ ಮಾಡಿದ್ದಾರೆ. ಆದರೆ ಕಾರ್ಯಾರಂಭ ಆಗಿಲ್ಲ. ಕಾರ್ಯಾರಂಭದ ಲೋಪದೋಷಗಳು ಕೇಳಿದ್ರೆ ಈ ಅಂಗಡಿಗಳು ಅಕ್ರಮ ಏನಿದಾವೆ ಇವ್ರನ್ನ ತೆಗೆಯಕ್ಕೆ ಅವ್ರು ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಇದರಿಂದ ಏನಿದೆ ಅನ್ನಬಹುದು ನಮಗೂ ಕೂಡ ಗೊತ್ತಾಗ್ತಾ ಇಲ್ಲ. ಚುನಾವಣೆ ಸಮಯದಲ್ಲಿ ಸಾಕಷ್ಟು ಆಶ್ವಾಸನೆಗಳನ್ನು ಕೊಟ್ಟಿರ್ತಾರೆ. ಅದರಲ್ಲಿ ಯಾವ್ದಾದ್ರು ಒಂದು ಉದಾಹರಣೆ ತೊಗೊಳೋದಾದ್ರೆ ಅದು ಆಶ್ವಾಸನೆ ಈಡೇರಿದಾನ ಅಂತ ಯಾವ್ದಾದ್ರು? ಈಡೇರಿದೆ. CSR ಅಮೌಂಟ್ನಲ್ಲಿ ಚಿಕ್ಕಸೂರು ಗ್ರಾಮದಲ್ಲಿ CC ರಸ್ತೆಗಳು ಕೂಡ ನಿರ್ಮಾಣ ಆಗಿದ್ದಾವೆ. ಈಗಾಗಲೇ ಜಲಜೀವನ ಯೋಜನೆ ಕೂಡ ಪ್ರಾರಂಭವಾಗಿದೆ. ಆಮೇಲೆ ಶಾಲೆ ಕಟ್ಟಡಗಳು ಕೂಡ ನಿರ್ಮಾಣವಾಗಿದೆ. ಒಂದು ಗ್ರಂಥಾಲಯ ಕೂಡ ನಿರ್ಮಾಣವಾಗಿದೆ. ಸ್ಕೂಲ್ ಹುಡುಗರು ಬೆಳಗ್ಗೆ ಬಂದಿರ್ತಾರ. ಈ ಧೂಳು ವ್ಯವಸ್ಥೆ ನೋಡಿದ್ರೆ ಭಾಳ ಹದಗೆಟ್ಟವಾಗ್ಯದ. ಇದರಿಂದ ಭಾಳ ಪ್ರಾಬ್ಲಮ್ ಆಗತ್ತಿದೆ. ಇದ್ರ ಬಗ್ಗೆ ಭಾಳ ಸಲ ಗಮನ ತಂದೀವಿ, ಜಿಲ್ಲಾಧಿಕಾರಿ ತಂದೀವಿ. ಆದ್ರೂ ಅವರು ಇದು ತೊಗೊಂತಾ ಇಲ್ಲ. ಇದ್ರ ಬಗ್ಗೆ ಭಾಳ ತಮ್ಮ ಮುಖಾಂತರ ಶೀಘ್ರವಾಗಿ ಹೋಗ್ಬೇಕಂತ ತಮ್ಮಲ್ಲಿ ಕೇಳ್ಕೊಂತೀವಿ. ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಶಾಸಕ ಬಸನಗೌಡ ದದ್ದಲ್ ಅವರ ಮೇಲೆ ಸಾಕಷ್ಟು ನಿರೀಕ್ಷೆಗಳನ್ನ ಅವರ ಮತದಾರರು ಮತ್ತೆ ಕ್ಷೇತ್ರದ ಜನರು ಇಟ್ಕೊಂಡಿದ್ದಾರೆ. ಅವರೆಲ್ಲ ಒಂದು ಬೇಡಿಕೆಗಳನ್ನ, ನಿರೀಕ್ಷೆಗಳನ್ನ ಆದಷ್ಟು ಬೇಗ ಬಸನಗೌಡ ದದ್ದಲ್ ಈಡೇರಿಸಲಿ ಎನ್ನುತ್ತಾ ಇದಿಷ್ಟು ಈವರೆಗಿನ ಅಪ್ಡೇಟ್ಸ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.